ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ರಾಮಾವತಾರದ ಕಥೆಯಲ್ಲಿ ಮನು ವಂಶದ ವಿವರಣೆ. ಧರ್ಮರಾಜನು ಮಾರ್ಕಂಡೇಯ ಮಹರ್ಷಿಗಳಿಗೆ ಸೂರ್ಯ ವಂಶದವರ ಚರಿತ್ರೆಯನ್ನು ತಿಳಿಸಿರಿ ಎಂದು ಕೇಳಿಕೊಂಡಾಗ ಅವರು ವಿವರವಾಗಿ ಅಸಾಧಾರಣ ರಾಜರಾದ ಸೂರ್ಯವಂಶೀಯರ ಚರಿತೆಯನ್ನು ವಿವರಿಸಿದರು. ಶ್ರೀಮನ್ನಾರಾಯಣನ ನಾಭಿ ಕಮಲದಿಂದ ಬ್ರಹ್ಮನ ಉತ್ಪತ್ತಿಯಾಯಿತು. ಬ್ರಹ್ಮನಿಂದ ಮರೀಚಿ ಬ್ರಹ್ಮರು ಜನಿಸಿದರು. ಅನಂತರ ನಾರದ ಮುಂತಾದ ಬ್ರಹ್ಮ ಮಾನಸ ಪುತ್ರರು ಜನಿಸಿದರು. ಮರೀಚಿಯಿಂದ ಕಶ್ಯಪನು ಜನಿಸಿದನು. ಕಶ್ಯಪನಿಗೆ ದಿತಿ, ಅದಿತಿ, ಧನು, ವಿಶ್ವ ಮುಂತಾದ 14 ಜನ ಪತ್ನಿಯರಿದ್ದರು. ಅದಿತಿಯ ಮಕ್ಕಳು ಆದಿತ್ಯರೆಂದು, ದಿತಿಯ ಮಕ್ಕಳು ದೈತ್ಯರೆಂದು, ಧನುವಿನ ಮಕ್ಕಳು ದಾನವರೆಂದು ಪ್ರಸಿದ್ಧರಾದರು. ವಿಶ್ವೆಯ ಮಕ್ಕಳನ್ನು ವೈಶ್ವೆ ದೇವತೆಗಳೆಂದು ಕರೆದರು. ಸತ್ವಗುಣವಿರುವ ದೇವತೆಗಳೆನಿಸಿದ ಆದಿತ್ಯರು ದೇವಲೋಕದಲ್ಲಿ ಅಧಿಕಾರ ಪಡೆದರು. ದೈತ್ಯರು ಬಲಿಷ್ಠರಾಗಿದ್ದು ಲೋಕಕಂಟಕರೆನಿಸಿದರು. ದಾನವರೂ ಸಹ ದೈತ್ಯರ ಸ್ವಭಾವ ಗುಣಗಳನ್ನೇ ಹೊಂದಿದರು. ಸತ್ವಗುಣವುಳ್ಳ ದೇವತೆಗಳ ಪರವಾಗಿದ್ದ ಶ್ರೀಹರಿಯು ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದನು. ಕಶ್ಯಪನ ಪತ್ನಿ ಅದಿತಿಯ ಮಗನಾದ ವಿವಸ್ವಾನನಿಗೆ ವೈವಸ್ವತ, ಇವನೇ ಮನು ಎಂಬ ಮಗನು ಜನಿಸಿದನು. ಸುಜ್ಞಾದೇವಿ ವೈವಸ್ವತನ ತಾಯಿಯಾಗಿದ್ದಳು. ವೈವಸ್ವತನ ಹೆಂಡತಿಯ ಹೆಸರು ಶ್ರದ್ಧೆ ಎಂದಿತ್ತು. ಅವಳು 9 ಗಂಡು ಮಕ್ಕಳನ್ನು ಮತ್ತು ಇಳ ಎಂಬ ಮಗಳನ್ನು ಪಡೆದಳು. ಇಕ್ಷ್ವಾಕು, ಶರ್ಯಾತಿ, ನೃಗ, ದಿಷ್ಟ, ಕರುಷ, ನರಿಷ್ಕಂತ, ಪ್ರಶದ್ರ, ನಭಗ ಮತ್ತು ಕವಿ ಎಂಬ 9 ಮಕ್ಕಳು ವೈವಸ್ವತರೆನಿಸಿದರು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ರಾಮಾಯಣದ ಆರಂಭದಲ್ಲಿ ಮನು ವಂಶದ ವಿವರಣೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.